ನಮಸ್ಕಾರ. ಇವತ್ತು ಮತ್ತೊಂದು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದಿದೆ ಅವಿಭಕ್ತ ಕುಟುಂಬದ ಬಗ್ಗೆ ಕುರಿತು, ಕೆಲವು ಚಟುವಟಿಕೆ ಕುರಿತು ಅದ್ರ ಬಗ್ಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಎಲ್ಲಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈ ಅವಿಭಕ್ತ ಕುಟುಂಬ ಅಂದರೆ ಮುಖ್ಯವಾಗಿ ಬರ್ತಕ್ಕಂಥ ಸಮಸ್ಯೆ ಏನಂದರೆ, ಯಾರೋ ಒಬ್ಬ ಕರ್ತ ಅಂತಿರ್ತಾನೆ, ಅಂದರೆ ಮ್ಯಾನೇಜರ್, ಯಾರೋ ಒಬ್ಬರು ಕುಟುಂಬದ ಹಿರಿಯರೇ ಆಗಬೇಕು ಅಂತಿಲ್ಲ, ಚಿಕ್ಕ ಹಿರಿಯರು ಆಗ್ಬೋದು, ಮಧ್ಯಮದಲ್ಲಿ ಯಾರು ಆಗ್ಬೋದು ಏನು ತೊಂದರೆ ಇಲ್ಲ. ಒಬ್ಬರನ್ನ ನೋಡ್ಕೊಳಕ್ಕೆ ಬಿಟ್ಟಿರ್ತಾರೆ, ಅವ್ರನ್ನ ಕರ್ತ ಅಂತ ಕರಿತೀವಿ, ಅದರ ಮ್ಯಾನೇಜರ್ ಅಂತ ಹೇಳ್ಬೋದು. ಅವರು ಅಲ್ಲಿಯ ವಹಿವಾಟುಗಳನ್ನ ನೋಡ್ಕೊಳ್ತಿರ್ತಾರೆ. ಅದರಲ್ಲೂ ಯಾವುದೇ ಆಸ್ತಿ, ಪಿತ್ರಾಯಿತ ಆಸ್ತಿ ಅಥವಾ ಒಟ್ಟು ಕುಟುಂಬದ ಆಸ್ತಿ ಇದ್ದು ಅದರಿಂದ ವರಮಾನ ಬರ್ತಾ ಇದ್ದರೆ ಸಹಜವಾಗಿ ಒಂದು ಪ್ರಶ್ನೆ ಹೇಳುತ್ತೆ. ಯಾವ ಸಂದರ್ಭದಲ್ಲಿ ಅಂದರೆ, ಈಗ ತುಂಬಾನೋ ಅಥವಾ ಸ್ವಲ್ಪನೋ ವರಮಾನ ಬರ್ತಕ್ಕಂಥ ಒಂದಿಷ್ಟು ಆಸ್ತಿಗಳಿದೆ, ವರಮಾನ ಬರ್ತಾ ಇರುತ್ತೆ, ವಿಭಾಗ ಆಗಿಲ್ಲ ಕುಟುಂಬದಲ್ಲಿ. ಈ ಮಧ್ಯೆ ಆ ಕರ್ತನ ಹೆಸರಲ್ಲಿ ಕೆಲವು ಆಸ್ತಿಗಳನ್ನು ಆತ ಕೊಂಡ್ಕೊಳ್ತಾನೆ, ಗೊತ್ತಾಯ್ತಾ? ಈಗ ಬರ್ತಕ್ಕಂಥದ್ದು ಆ ಕರ್ತ ಕೊಂಡದ್ದು ಅವನ ಸ್ವಂತ ಸ್ವಾಯತ್ತ ಆಸ್ತಿಯೋ ಅಥವಾ ಪಿತ್ರಾಯಿತ ಆಸ್ತಿಯೋ, ಅವನು ಕೊಂಡದ್ದು ಒಟ್ಟು ಕುಟುಂಬದ ವರಮಾನದಿಂದ ಬಂದಂಥ ಹಣದಲ್ಲೋ ಅಥವಾ ತನ್ನ ಸ್ವಂತ ಹಣದಲ್ಲೋ ಅಂಥದ್ದು ಪ್ರಶ್ನೆ ಬರುತ್ತೆ, ಜಿಜ್ಞಾಸೆ ಆಗುತ್ತೆ. ಕೋರ್ಟಿಗೆ ಹೋಗ್ತಾರೆ, ತೀರ್ಮಾನ ಆಗಬೇಕಾಗತ್ತೆ. ಆ ಥರದ್ದು ಬೇಕಾದಷ್ಟು ಕಡೆ ಬರುತ್ತೆ, ನೀವೆಲ್ಲ ನೋಡಿರ್ಬೋದು. ಆ ಥರದ್ದೇ ಕೇಸ್ ಒಂದು ತಮಿಳ್ನಾಡಿದು. ಏನಂದರೆ, ಒಬ್ಬ ಮಗ ತನ್ನ ತಂದೆ ಮತ್ತು ಸೋದರನ ವಿರುದ್ಧ ಪಾರ್ಟಿಷನಿಗೆ ದಾವ ಹಾಕ್ತಾರೆ. ಯಾರಂದರೆ ಈ ದುರೈಸ್ವಾಮಿ ಅಂತಕ್ಕಂಥವ್ರು, ಆಯಿತಾ? ಹಾಕಿ ನನಗೆ ಪಾರ್ಟಿಷನ್ ಬೇಕು ಅಂತ ಕೇಳ್ತಾರೆ. ಅಲ್ಲಿ ಆ ಇನ್ನೊಬ್ಬ ತಂದೆ ಮತ್ತು ಇನ್ನೊಬ್ಬ ಸೋದರ ಅವ್ರ ಡಿಫೆನ್ಸ್ ಏನಂದರೆ, ಇದರಲ್ಲಿ ಬಹಳಷ್ಟು ಆಸ್ತಿಗಳು ಸ್ವಾಯತ್ತ ಇದೆ, ಅದು ಇವರ ಯಾರು ವಾದಿಯ ತಂದೆ ತಮ್ಮ ಸ್ವಂತ ಹಣದಿಂದ ಅವ್ರು ಕಾಂಟ್ರಾಕ್ಟ್ ಮಾಡ್ತಾಯಿದ್ರು, ಅದರಿಂದ ಬಂದಂಥ ಹಣದಿಂದ ತಗೊಂಡದ್ದು ಒಟ್ಟು ಕುಟುಂಬದ ಆಸ್ತಿಯಿಂದ ತೆಗೆದುಕೊಂಡದ್ದಲ್ಲ ಅಂತ ವಾದ ಮಾಡ್ತಾರೆ. ಅದನ್ನು ಒಪ್ಕೊಂಡು ಈ ಮೊದಲ ಟ್ರಯಲ್ ಕೋರ್ಟ್ ಏನಿದೆ ಈ ದಾವಾನ ವಜಾ ಮಾಡುತ್ತೆ. ಆದರೆ ಫಸ್ಟ್ ಅಪಿಲೇಟ್ ಕೋರ್ಟು, ಮೊದಲ RA ಅಂತ ಹೇಳ್ತೀವಿ ಅಥವಾ RFA ಅಂತ ಹೇಳ್ತೀವಲ್ಲ, ಆ ಕೋರ್ಟು ಮತ್ತು ಹೈಕೋರ್ಟು ಗೊತ್ತಾ, ಎರಡನೇ ಅಪೀಲಲ್ಲಿ ವಾದಿ ಥರನೇ ಮಾಡಿಬಿಟ್ಟು 2-3 ಪ್ರಾಪರ್ಟಿಗಳನ್ನು ಬಿಟ್ಟುಬಿಟ್ಟು ಬಾಕಿ ಎಲ್ಲದೂ ಕೂಡ ಪಿತ್ರಾಯಿತ ಆಸ್ತಿನೇ, ಅದನ್ನು ವಿಭಾಗ ಆಗಬೇಕು, ಇವ್ರಿಗೂ ಭಾಗ ಬರಬೇಕು ಅಂಥೇಳಿ ಆರ್ಡರ್ ಮಾಡುತ್ತೆ. ಅದ್ರ ವಿರುದ್ಧ ಆ ಅಪ್ಪನ ಜೊತೆ ಇದ್ರಲ್ಲ, ಅಪ್ಪ ತೀರೋಗಿರ್ತಾರೆ ಅಷ್ಟೊತ್ತಿಗೆ, ಆ ಮಗ ಅಪಲೆಂಟಾಗಿ ಬರ್ತಾರೆ. ದೊರೆರಾಜ್ ಅಂಥೇಳಿ ಅವರು ಅಪಲೆಂಟು ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾರೆ. ಆ ಕೇಸ್ ನಂಬರ್ ಅಂದರೆ ಕ್ರಿಮಿನಲ್ ಅಪೀಲು 21, 29 ಮತ್ತು 2, 21-30 ಎರಡಿದೆ, 2012ನೇ ಇಸ್ವಿ. ಅಪಲೆಂಟು ದೊರೆರಾಜು ಮತ್ತು ರೆಸ್ಪಾಂಡೆಂಟ್ಸು ದೊರೆಸ್ವಾಮಿ ಡೆಡ್ ಬೈ LRs, ಅವರು ವಾರಸ್ದಾರರು, ತಂದೆ ಇಲ್ವಲ್ಲ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಬಂದಂಥ ಪ್ರಶ್ನೆ ಅಂದರೆ, ಈಗ ಒಟ್ಟು ಕುಟುಂಬದಲ್ಲಿ ವರಮಾನ ಬರ್ತಕ್ಕಂಥ ಆಸ್ತಿ ಇರುತ್ತೆ, ಮತ್ತು ವರಮಾನ ಬರ್ತಕ್ಕಂಥ ಆಸ್ತಿ ಇದ್ದಾಗ ಮತ್ತು ಆ ಕುಟುಂಬದಲ್ಲಿ ವಿಭಾಗ ಆಗದೆ ಹೋದರೆ ಆ ವರಮಾನವೆಲ್ಲವೂ ಲೆಕ್ಕಾಚಾರ ಆಗಬೇಕು. ಎಷ್ಟೆಷ್ಟು ಬಂತು, ಏನು ಸಮಾಚಾರ, ಯಾವುದಕ್ಕೆ ಉಪಯೋಗಿಸಿ ಅಂತ ಹೇಳಬೇಕು. ಆ ಬಾಕಿ ಸದಸ್ಯರಿಗೂ ಹಂಚಿಕೆ ಆಗಬೇಕು, ಅದು ಅಲ್ವಾ? ಹೌದು, ಅವ್ರಿಗೂ ಅದರಲ್ಲಿ ಹಕ್ಕಿರುತ್ತೆ. ಆದರೆ ಈ ಸಂಬಂಧ ಕರ್ತರು ಕೆಲವೇನು ಮಾಡ್ತಾರೆ, ತಮ್ಮ ಹೆಸರಲ್ಲಿ ಆಸ್ತಿಗಳನ್ನು ಖರೀದಿ ಮಾಡ್ತಾರೆ. ವಿಭಾಗ ಹಾಕಿ ಬರೋ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಇದೆಲ್ಲ ನನ್ನ ಸ್ವಾಯತ್ತ, ನಾ ದುಡಿದಿದ್ದು ಅಂತಾರೆ. ನಾನು ಆ ಕೆಲಸ ಮಾಡ್ತಿದ್ದೆ, ಈ ಕೆಲಸ ಮಾಡ್ತಿದ್ದೆ, ನಂಗೆ ಬಂದಿದ್ದು ಅಂತಾರೆ. ಆದರೆ ಕೋರ್ಟಿಗೆ ಹೋದಾಗ ಪ್ರಶ್ನೆ ಬರ್ತಕ್ಕಂಥದ್ದು ಏನಂದರೆ, ಸುಪ್ರೀಂ ಕೋರ್ಟ್ ಹೇಳಿದ್ದು ಇದೆ, ನೀವು ಕೋರ್ಟಿನ ಮುಂದೆ ಬಂದಾಗ ಎಲ್ಲವನ್ನೂ ಇದು ನನ್ನ ಸ್ವಂತ ಹಣದಿಂದ ದುಡಿದ ಹಣದಿಂದ ಪಡೆದಂಥ ಆಸ್ತಿ ನನ್ನ ಸ್ವಾಯತ್ತ ಅಂತ ಹೇಳ್ತಕ್ಕಂಥ ಭಾರ ಯಾರ ಮೇಲಿರುತ್ತೆ ಅಂದರೆ ಕರ್ತನ ಮೇಲಿರುತ್ತೆ. ಯಾಕಂದರೆ ಅವನ ಹೆಸರಲ್ಲಿ ಆಸ್ತಿಗಳಿರುತ್ತೆ. ಅವನು ನನ್ನ ಸ್ವಂತ ಆಸ್ತಿ ಅಂತ ಹೇಳ್ಕೊಡ್ತಿರ್ತಾನೆ, ಪಿತ್ರಾಯಿತ ಆಸ್ತಿ ಅಲ್ಲ. ಅವನು ಅದನ್ನು ಪ್ರೂವ್ ಮಾಡಬೇಕು. ತನಗೆ ಹೇಗೆ ವರಮಾನ ಬಂತು, ಎಷ್ಟೆಷ್ಟು ವರಮಾನ ಬಂತು, ಇಷ್ಟು ವರಮಾನದಲ್ಲಿ ಏನು ತೊಗೊಂಡ, ತದನಂತರಲ್ಲಿ ಎಷ್ಟು ವರಮಾನ ಬಂತು, ಇದೆಲ್ಲ ಲೆಕ್ಕಾಚಾರ ಕೊಡಬೇಕಾಗುತ್ತೆ, ಕೋರ್ಟಿನ ಮುಂದೆ ಪ್ರೂವ್ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ಅದು ಪಿತ್ರಾಯಿತ ಆಸ್ತಿ. ಯಾವ ಲಾಭ ಬರುವ ಕುಟುಂಬದಲ್ಲಿ ಕರ್ತ ತನ್ನ ಹೆಸರಿಗೆ ಆಸ್ತಿಯನ್ನು ಮಾಡ್ಕೊಳ್ತಾ ಹೋಗಿ ತನ್ನ ಹೆಸರಲ್ಲಿರ್ತಕ್ಕಂಥ ಆಸ್ತಿ ಎಲ್ಲವೂ ಸ್ವಾಯತ್ತ ಆಸ್ತಿ ಅನ್ನುವಂಥ ಮಾತನ್ನು ಮಾತಾಡಿದಾಗ, ಆ ಒಂದು ರಕ್ಷಣೆಯನ್ನು ತಕ್ಕೊಂಡಾಗ ಬರ್ತಕ್ಕಂಥ ಪ್ರಶ್ನೆ ಇದು ಏನಂದರೆ, ಒಂದು ವೇಳೆ ಈ ಮನುಷ್ಯ ಯಾರು ಕರ್ತ ತಾನು ಸ್ವಂತ ದುಡಿದ ಹಣದಿಂದ, ಗೊತ್ತಾಯ್ತಾ, ತನ್ನ ಸ್ವಂತ ದುಡಿದ ಹಣದಿಂದ ಈ ಒಂದು ಆಸ್ತಿಗಳನ್ನು ಕೊಂಡ್ಕೊಂಡೆ ಅನ್ನೋದನ್ನು ಪ್ರೂವ್ ಮಾಡೋದು ಆಗದೆ ಹೋದರೆ ಆಗ ಕಾನೂನು ಏನು ಭಾವಿಸುತ್ತೆ ಅಂದರೆ, ಪ್ರಿಸಂಪ್ಷನ್ನು ಏನು ಭಾವಿಸುತ್ತೆ ಅಂದರೆ,
ಅವರು ಕೊಂಡದ್ದು ಪಿತ್ರಾಯಿತ ಆಸ್ತಿಯಿಂದ ಬಂದಂಥ ವರಮಾನದಲ್ಲೇ ಕೊಂಡಿದ್ದಾರೆ. ಆದ್ದರಿಂದ ಅದು ಪಿತ್ರಾಯಿತ ಆಸ್ತಿಯ ಭಾಗ, ಅದು ಕುಟುಂಬದಲ್ಲಿ ಎಲ್ರಿಗೂ ಸೇರಬೇಕು, ಎಲ್ರಿಗೂ ಅವರದ್ದೇ ಆದ ಭಾಗ ಸೇರುತ್ತೆ ಅನ್ನುವಂಥ ತೀರ್ಪು. ಇದನ್ನೇ ಸುಪ್ರೀಂ ಕೋರ್ಟು ಸ್ಪಷ್ಟಪಡಿಸಿದೆ. ನೀವು ನಿಮ್ಮ ಹೆಸರಲ್ಲಿದೆ ಅನ್ನೋ ಕಾರಣಕ್ಕೆ ಅದು ನಿಮ್ಮ ಆಸ್ತಿ ಆಗೋದಿಲ್ಲ. ನೀವು ನಿಮ್ಮ ಆಸ್ತಿ ಅದು ಸ್ವಾಯತ್ತ ಅಂತ ಹೇಳಬೇಕಾದ್ರೆ ಅದನ್ನು ಸಾಬೀತು ಮಾಡಬೇಕಾಗತ್ತೆ. ಈ ಕೇಸ್ನಲ್ಲಿ ಸಾಬೀತು ಮಾಡಿಲ್ಲ. ಒಂದು 3 ಪ್ರಾಪರ್ಟಿಗಳನ್ನು ಮಾತ್ರ ಸಾಬೀತು ಮಾಡಿದ್ದಾರೆ. ಆದ್ದರಿಂದ ಆ 3 ಪ್ರಾಪರ್ಟಿ ವಿಭಾಗ ಬರಲ್ಲ, ಬಾಕಿ ಎಲ್ಲ ಪ್ರಾಪರ್ಟಿಗಳು ವಿಭಾಗ ಆಗಬೇಕು. ಸುಮಾರು 70-72 ಆಸ್ತಿ ಕೊಟ್ಟಿರ್ತಾರೆ ಕೇಸಲ್ಲಿ, ಬಾಕಿ ಎಲ್ಲವೂ ವಿಭಾಗ ಆಗಬೇಕು ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೈಟೇಷನ್ ಹಾಕಿದ್ದೀನಿ, ತಾವು ನೋಡ್ಕೋಬೋದು. ಆಯಿತಾ? ಇದರ ಒಂದು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಬೇಕು ಅಂದರೆ, ಯಾವುದೇ ಅವಿಭಜಿತ ಅಂದರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಆಸ್ತಿ ಇದ್ದು ವರಮಾನ ಬರ್ತಾ ಇದ್ದರೆ, ಆ ವರಮಾನ ಬರೋ ಸಂದರ್ಭದಲ್ಲಿ ಕರ್ತ ತನ್ನ ಹೆಸರಲ್ಲಿ ಆಸ್ತಿಗಳನ್ನು ಮಾಡಿಕೊಂಡಿದ್ದರೆ ಆ ಆಸ್ತಿ ಅವನ ಸ್ವಂತದ್ದೇ ಅಥವಾ ಪಿತ್ರಾಯಿತ ಆಸ್ತಿಯಿಂದ ಬಂದಂಥ ವರಮಾನದಲ್ಲಿ ಕೊಂಡದ್ದೇ ಅನ್ನೋ ಪ್ರಶ್ನೆ ಬರುತ್ತೆ. ಪಿತ್ರಾಯಿತ ಆಸ್ತಿಯಿಂದ ಕೊಂಡದ್ದು ಅಂತ ಹೇಳುವ ಭಾರ ಯಾರ ಮೇಲಿರುತ್ತೆ? ಯಾರು ದಾವ ಹಾಕಿರ್ತಾರೆ ಅವ್ರ ಮೇಲಿರುತ್ತೆ. ಮತ್ತು ಇನ್ನೊಂದು ತನ್ನ ಆಸ್ತಿ ಇದು ಅಂತ ಹೇಳುವ ಭಾರ ಇರುತ್ತಲ್ಲ, ಅದು ಯಾರ ಮೇಲಿರುತ್ತೆ ಅಂದರೆ ಯಾವ ಕರ್ತ ತನ್ನ ಹೆಸರಲ್ಲಿ ಆಸ್ತಿಯನ್ನು ಹೊಂದಿರ್ತಾನೆ ಅವನ ಮೇಲಿರುತ್ತೆ. ಆ ಭಾರವನ್ನು ನಾವು ನಡೆಸಬೇಕಾಗತ್ತೆ, ಸಾಬೀತು ಮಾಡಬೇಕಾಗತ್ತೆ. ಆತ ಸಾಬೀತು ಮಾಡೋದ್ರಲ್ಲಿ ಫೇಲ್ ಆದರೆ, ತನಗೆ ಆ ಆಸ್ತಿಗಳನ್ನು ಕೊಳ್ಳುವಂಥ ಸಫಿಷಿಯೆಂಟು ಸಾಕಷ್ಟು ವರಮಾನ ಇತ್ತು ಆದ್ದರಿಂದ ಕೊಂಡೆ ಅನ್ನುವುದನ್ನು ಆತ ಸಾಬೀತು ಮಾಡುವಲ್ಲಿ ವಿಫಲನಾದರೆ ಅದು ಪಿತ್ರಾಯಿತ ಆಸ್ತಿ, ಆ ಒಟ್ಟು ಕುಟುಂಬದ ಆಸ್ತಿಯ ಭಾಗ ಅಂತಾಗತ್ತೆ. ಅದರಲ್ಲಿ ಎಲ್ರಿಗೂ ಭಾಗ ಬರುತ್ತೆ. ಇದು ಸುಪ್ರೀಂ ಕೋರ್ಟ್ನ ಒಂದು ಪ್ರಿನ್ಸಿಪಲ್ಲು. ಈ ಥರದ್ದು ಬೇಕಾದ ಡಿಸಿಷನ್ ಬಂದಿದೆ, ಅದರಲ್ಲಿ ಇದೊಂದು ಗೊತ್ತಾಯ್ತಾ. ಈ ಒಂದು ತತ್ವವನ್ನು, ಈ ಒಂದು ಪ್ರಿನ್ಸಿಪಲ್ನ ತಾವು ಜ್ಞಾಪಕ ಇಟ್ಕೋಬೇಕು. ಯಾವುದೇ ಪಾರ್ಟಿಷನ್ ಸೂಟಲ್ಲಿ ಈ ಪ್ರಶ್ನೆ ಎದುರಾಗುತ್ತೆ, ಖಂಡಿತ ಎದುರಾಗುತ್ತೆ. ಕರ್ತ ಅಂತಕ್ಕಂಥದ್ದು ಆ ಡಿಫೆನ್ಸ್ ತೊಗೊಳ್ತಾರೆ. ಆದರೆ ಕರ್ತ ತಾನು ಸ್ವಂತ ಆಸ್ತಿನ ತೊಗೊಂಡ ತಕ್ಷಣ ಕೋರ್ಟ್ ಒಪ್ಕೊಳ್ಳಲ್ಲ, ಅವರು ಪ್ರೂವ್ ಮಾಡಬೇಕಾಗತ್ತೆ. ಇಲ್ಲದವರು ಒಟ್ಟು ಕುಟುಂಬದ ಆಸ್ತಿ ಅಂಥೇಳಿ ಎಲ್ರಿಗೂ ಹಂಚಿಕೆ ಆಗಬೇಕಾಗತ್ತೆ. ಇಷ್ಟು ಈ ಒಂದು ತೀರ್ಪಿನ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.